ಸುಹಾಸ್ ಅಂತ್ಯಕ್ರಿಯೆ ಕಾರಿಂಜಿಯಲ್ಲಿ ಸಹಸ್ರಾರು ಹಿಂದೂ ಕಾರ್ಯಕರ್ತರ ನಡುವೆ ಈಗ ಅಂತ್ಯಕ್ರಿಯೆ ನೆರವೇರಿದೆ. ಬಂಟ ಸಂಪ್ರದಾಯದಂತೆ ಈಗ ವಿಧಿವಿಧಾನವನ್ನ ನೆರವೇರಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ನೋಡಿ, ಇವೆಲ್ಲ ಉದ್ದೇಶ ಏನು ಅಂತಂದ್ರೆ, ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರನ್ನ ಹೊಡೆದ್ರೆ ನಾಳೆ ಅವರ ತಂದೆ ತಾಯಿಗಳು ಯಾರು ಅವ್ರನ್ನ ಕಳಿಸ್ಕೊಡೋದಿಲ್ಲ. ಕಾರಣ ಅವನು ಹಿಂದೂ ಸಂಘಟನೆಯಲ್ಲಿದ್ದಾನೆ ಅಂದ ತಕ್ಷಣ ಯಾರಾದ್ರೂ ಹೊಡೆದು ಬಿಡ್ತಾರೇನೋ, ಹೋಗ್ಬೇಡ ನೀನು, ಹಿಂದೂ ಧರ್ಮದಲ್ಲಿ ತಂದೆ ತಾಯಿಗಳು ಹೋಗ್ಬೇಡ ನೀನು ಇರು ಅಂತ ಹೇಳುತ್ತಾರೆ. ಯಾಕೆ ಬೇಕು ನಿಂಗೆ ಇವೆಲ್ಲ, ಏನಾದರೂ ಮಾಡ್ಕೊಂಡು ಇಲ್ಲೇ ಇರು ಅಂತ ಹೇಳುತ್ತಾರೆ. ಇವಕ್ಕೆಲ್ಲ ಮೈಮೇಲೆ ಹಾಕ್ಕೋಬೇಡ ಅಂತೇಳಿ ಈ ಭಯವನ್ನ ಹುಟ್ಟಿಸುವಂತ ಕೆಲಸ. ಅಲ್ಲಿ ಟೆರರಿಸ್ಟ್ಗಳು ಗನ್ ಹಿಡ್ಕೊಂಡು ಬಂದ್ರೆ ಇಲ್ಲಿ ಮಚ್ಚ ಹಿಡ್ಕೊಂಡು ಬರ್ತಾರೆ ಇವರೆಲ್ಲ. ಶೆಟ್ಟಿಯ ಹತ್ಯೆಯ ಬಳಿಕ ಕೆಲವೊಂದು ಬಿಜೆಪಿ ನಾಯಕರು ಇಲ್ಲಿಗೆ ಆಗಮಿಸಿರುವಂಥದ್ದು. ಶೋಭಾ ಕರಂದ್ಲಾಜೆ ಅವರು ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಅವರು ಮನೆಗೂ ಭೇಟಿ ಕೊಡ್ತಾ ಇದ್ದಾರೆ. ಮೇಡಮ್, ಈ ಒಂದು ಹತ್ಯೆ ಕರಾವಳಿಯಲ್ಲಿ ಪದೇ ಪದೇ ಈ ರೀತಿಯಾದಂಥ ಹತ್ಯೆ ಆಗ್ತಾ ಉಂಟು. ಈ ಹಿಂದೆನೂ ಈ ರೀತಿಯಾದಂಥ ಹತ್ಯೆ ಆಗಿರುವಂಥದ್ದು. ಯಾಕೆ ಈ ರೀತಿ ನಿರಂತರ ಹಿಂದೂಗಳ ಹತ್ಯೆ ಆಗ್ತಾ ಉಂಟು? ಬಹಳ ದೊಡ್ಡ ಪ್ರಮಾಣದಲ್ಲಿ ಕರಾವಳಿ ಭಾಗಕ್ಕೆ ಕೇರಳದಿಂದ ಭಯೋತ್ಪಾದಕರು, ಸಮಾಜಘಾತುಕ ಶಕ್ತಿಗಳು ಬರ್ತಾ ಇದ್ದಾರೆ. ಈ ಹತ್ಯೆಯ ಹಿಂದೆ ಕೂಡ ಕೇರಳದ ಶಕ್ತಿ ಏನು ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಯಾಕಂದರೆ ಈ ರೀತಿಯ ಒಂದು ಕೊಚ್ಚಿ ಕೊಲ್ಲುವಂಥ ಮಾನಸಿಕತೆ ಇದು ತುಂಬ ವ್ಯವಸ್ಥಿತವಾದಂಥ ಟ್ರೈನಿಂಗ್ ಆದವರಿಗೆ ಮಾತ್ರ ಸಾಧ್ಯ. ಆ ರೀತಿಯ ಒಂದು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಸುಹಾಸ್ ಶೆಟ್ಟಿಯವರನ್ನು ಆಗಿದೆ. ಅದಕ್ಕಾಗಿ ನನ್ನ ಆಗ್ರಹ ಇರುವಂಥದ್ದು, ಇಲ್ಲಿ ಕೇರಳದಿಂದ ಎಷ್ಟು ಜನ ಬಂದಿದ್ದಾರೆ, ಯಾರು ಬಂದಿದ್ದಾರೆ, ಯಾರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇದರ ಬಗ್ಗೆ ಸಮಗ್ರವಾದಂಥ ಒಂದು ತನಿಖೆ ಆಗಬೇಕಾಗಿದೆ. ನಮ್ಮ ಕೋಸ್ಟಲ್ ಭಾಗ ಈ ಕಾರಣಕ್ಕಾಗಿ ಸ್ವಲ್ಪ ಸೂಕ್ಷ್ಮ ಆಗಿದೆ. ಯಾಕಂದರೆ ಕಾಸರಗೋಡಿಂದ ಇಲ್ಲಿ ಬಹಳ ಸಲೀಸಾಗಿ ಬರ್ತಾರೆ. ಆ್ಯಂಡ್ ಕೇರಳದಕ್ಕೆ ಭಯೋತ್ಪಾದಕರಿಗೆ ಅಥವಾ ಸಮಾಜಘಾತಕ ಶಕ್ತಿಗಳಿಗೆ ಹೊರಗಡೆ ಟ್ರೈನಿಂಗ್ ಆಗುತ್ತೆ. ಅವರು ಸಿರಿಯಾಕ್ಕೆ ಹೋಗಿ ಬರ್ತಾರೆ, ಅವರು ಪಾಕಿಸ್ತಾನಕ್ಕೆ ಹೋಗಿ ಬರ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾರೆ. ಅಂಥವರು ನಮ್ಮ ದೇಶದಲ್ಲಿ ಬಂದು, ನಮ್ಮ ಭಾಗದಲ್ಲಿ ಬಂದು ಸೇರಿಕೊಂಡು ಇಂಥ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅತ್ಯಂತ ನಿರ್ದಯವಾಗಿ ನಿನ್ನೆ ಕೊಂದಿರುವುದು ಇದು ಸಾಬೀತಾಗಿದೆ. ಮೇಡಮ್, ಈ ಹತ್ಯೆ ಮಾಡೋದ್ರ ಮೊದಲೇ ಸುಮಾರು 1 ತಿಂಗಳ ಮೊದಲೇ ಟಾರ್ಗೆಟ್ ಅನ್ನುವಂಥದ್ದನ್ನು ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಅಧಿಕೃತವಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಇದನ್ನು ಗಮನಿಸಿಲ್ವಾ? ಈ ಹತ್ಯೆ ಆಗುವಂಥ ಮೊದಲೇ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತಾ? ಖಂಡಿತವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆಂದರೆ ಅವರದ್ದು ಹತ್ಯೆ ಆಗುತ್ತೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಿದ್ದಿರ್ಬೋದು. ಈ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರೆಸಿದ್ರು. ಮತ್ತು ಬಹಳ ಬೇಜಾರದ ವಿಚಾರ ಅಂತಂದರೆ, ಅವರ ಆತ್ಮರಕ್ಷಣೆಗಾಗಿ ಅವರು ಇಟ್ಕೊಂಡಂಥ ವೆಪನ್ಸನ್ನು ಕೂಡ ವಾಪಸ್ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಸುಹಾಸ್ ನಮ್ಮ ಮಧ್ಯೆ ಇಲ್ಲ, ಅದನ್ನು ನಮಗೆ ವಿವರಣೆ ಕೊಡೋಕ್ಕೆ ನಮ್ಮ ಜೊತೆ ಇಲ್ಲ ಅವರು. ಆದರೆ ಇಂಥದ್ದು ಘಟನೆಗಳು ಕೂಡ ನಡೀತಾ ಇದೆ. ಅಂದರೆ ಪೊಲೀಸರು ಕೂಡ ಒಂದು ಸೈಡ್ ಕೆಲಸ ಮಾಡ್ತಿದ್ದಾರೆ. ಅವರ ಕೈಯಲ್ಲಿ ಇಷ್ಟಿಷ್ಟು ದೊಡ್ಡದ ಲಾಂಗ್ ಹಿಡ್ಕೊಂಡು ನಿನ್ನೆ ನಡು ರಸ್ತೆಗೆ ಬಂದಿದ್ದಾರೆ. ಆದರೆ ನಮ್ಮ ಹುಡುಗರು ಬರೀ ಕೈಯಲ್ಲಿ ಓಡಾಡ್ತಾರೆ. ಅಂದರೆ ಅವರಿಗೊಂದು ಕಾನೂನು, ನಮಗೊಂದು ಕಾನೂನು ಅನ್ನುವಂಥದ್ದು ಈ ಸರ್ಕಾರದಲ್ಲಿ ಇದೆಯಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಿನ್ನೆಯಿಂದ ನಮಗೆ ಎದ್ದಿದೆ. ಪೊಲೀಸ್ ವೈಫಲ್ಯ ಮತ್ತು ಸರ್ಕಾರದ ವೈಫಲ್ಯದ ಬಗ್ಗೆ ಏನು ಅನಿಸುತ್ತೆ? ಮತ್ತು ಏನು ತನಿಖೆಗೆ ಎಲ್ಲಿದೆ? ಸರ್ಕಾರನೇ ಇಲ್ವಲ್ಲ. ಸರ್ಕಾರ ವೈಫಲ್ಯ ಪ್ರಶ್ನೆ ಅಲ್ಲ, ಇಲ್ಲಿ ಸರ್ಕಾರನೇ ಇಲ್ಲ, ಕಾನೂನು ಸುವ್ಯವಸ್ಥೆ ಇಲ್ಲ. ಯಾರನ್ನು ಬೇಕಾದ್ರೂ ಮರ್ಡರ್ ಮಾಡಲಾಗುತ್ತೆ, ಅಧಿಕಾರಿಗಳು ಸಾಯ್ತಾ ಇದ್ದಾರೆ, ಯಾರನ್ನು ಬೇಕಾದ್ರೂ ಅತ್ಯಾಚಾರ ಆಗುತ್ತೆ. 60 ವರ್ಷದ ಒಂದು ವ್ಯಕ್ತಿ ನಿನ್ನೆ ಬೇರೆ ಸಮಾಜದವನು 5 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡ್ತಾರೆ. ಇಂಥದ್ದು ಪ್ರತಿನಿತ್ಯ ನಾವು ಕೇಸನ್ನು ನೋಡ್ತಾ ಇದ್ದೀವಿ. ಆದರೆ ಇದರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬಿಟ್ಟರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕನ್ನುವಂಥ ಕಾಳಜಿ ಎಲ್ಲಿದೆ? ಮತ್ತು ಹಿಂದೂ ಜೀವಗಳಿಗೆ ಬೆಲೆ ಎಲ್ಲಿದೆ? ಅವ್ರಿಗೇನು ಬೆಲೆ ಇಲ್ಲ. ಅವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಬೇಕು, ಒನ್ ಸೈಡ್ ಅವರು ಮಾಡಬೇಕು, ಇದನ್ನೇ ಮಾಡ್ತಾ ಇದ್ದಾರೆ. ಇದು ಶೋಭಾ ಕರಂದ್ಲಾಜೆ ಅವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.